ಹೋಗ್ತಾ ಇರ್ತಕ್ಕಂಥ ಎಲ್ಲ ರೈತರಿಗೂ ಒಂದಿನ ಶುಭ ಕೋರುತ್ತಾ ಹಾಗೂ ಮಾಧ್ಯಮ ಮಿತ್ರರಿಗೂ ಜನ್ಮದಿನಾಚರಣೆ ಪ್ರಯುಕ್ತ ಶುಭ ಕೋರ್ತಾ ಇದ್ದೀವಿ. ಎಲ್ಲ ರೈತರ ಕಣ್ಮಣಿ ಅಂತ ಏನು ಹೇಳ್ತೀವಿ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 88ನೇ ಹುಟ್ಟು ದಿನಾಚರಣೆಗೆ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ಆಗ ನಮ್ಮ ಒಂದು 150 ಜನ ಹೋಗ್ತಾ ಇದ್ದೀವಿ. ಟೋಟಲ್ ನಮ್ಮ ಜಿಲ್ಲೆಯಿಂದ ಒಂದು 500 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಇವತ್ತೇನಿದೆಯೋ ಬಾರ್ಕೋಲ್ ಬಿಡುಗಡೆ ಒಂದು ಪುಸ್ತಕ ಇದೆ, ಆಮೇಲೆ ನಾಟಿ ಬೀಜಗಳ ಒಂದು ಪ್ರದರ್ಶನ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗಿದೆ. ಹಾಗೂ ಈಗ ನಂಜುಂಡಸ್ವಾಮಿ ಅವರ 88ನೇ ಒಂದು ದಿನಾಚರಣೆ ಏನಿದೆಯೋ ಆ ಶುಭ ಕೋರೋದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ನಾವು ಹೊರಡ್ತಾ ಇದ್ದೀವಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈ ಕರ್ನಾಟಕದ ಒಂದು ಬುನಾದಿ ಹಾಕಿದಂಥ ರೈತ ಸಂಘಕ್ಕೆ ಬುನಾದಿ ಹಾಕಿದಂಥ ಒಬ್ಬ ವ್ಯಕ್ತಿ. ಅವರು ಈ ಕರ್ನಾಟಕದಲ್ಲಿ ನಮ್ಮ ಏನೇನು ರೈತರ ಬೇಡಿಕೆಗಳೇನಿದೆ, ಏನು ರೈತರ ಸಂತೆ ಆಗ್ಬೋದು ಅಥವಾ ಬಾರ್ಕೋಲ್ ಆಗ್ಬೋದು, ಅಥವಾ ರೈತರನ್ನು ಯಾವ ರೀತಿಯಾಗಿ ಶೋಷಣೆ ಮಾಡ್ತಾ ಇದ್ದಾರೆ ಜನ ಮತ್ತು ಸರ್ಕಾರ, ಇವ್ರನ್ನ ತಪ್ಪಿಸಬೇಕು, ಇವನ್ನ ನಾವು ಒಂದು ಒಗ್ಗಟ್ಟಾಗಬೇಕು ಅಂತೇಳಿ ಉದ್ದೇಶದಿಂದ ರೈತರೆಲ್ಲ ಒಂದು ಸೇರಿ ನಮ್ಮ ಅನೇಕ ಹಳ್ಳಿಗಳ ಪಂಚಾಯತಿ ಮತ್ತು ತಾಲೂಕು ಮಟ್ಟದಲ್ಲಿ ಸಂಘ ಕಟ್ಟಿಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ಅದಕ್ಕೋಸ್ಕರ ಅವ್ರಿಗೆ ದಿನಾಚರಣೆ ಅಂಗವಾಗಿ ನಾವು ಬೆಂಬಲ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ದಿವಸಗಳಿಂದ ಬಹಳಷ್ಟು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರಾಜ್ಯದಲ್ಲಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶದಲ್ಲಿ ಇದ್ದವಂಥವ್ರು ಬಂದು ರೈತರ ಕಷ್ಟ ಸುಖ ನೋಡೋಕ್ಕೆ ಅವರಿಗೆ ಕೆಲಸ ಬಿಟ್ಟು ರೈತರ ಪರವಾಗಿ ಧ್ವನಿ ಎತ್ತಿದ್ದಂಥ ಮೊಟ್ಟ ಮೊದಲವಾಗಿ ನಮ್ಮ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಮಾನ್ಯ ಪ್ರಧಾನಮಂತ್ರಿ ದೇಶದಲ್ಲಿ ಹೇಳ್ತಾರೆ ಜೈ ಕಿಸಾನ್ ಅಂತಾನೆ, ಜೈ ಜವಾನ್ ಅಂತಾನೆ. ಜವಾನ್ ಹತ್ರ ಹೋಗಿ ದೀಪಾವಳಿ ಹಬ್ಬಕ್ಕೆ ಅದೇನು ತಿಂದುಬಿಟ್ಟು ಬರ್ತಾರೆ. ಆದರೆ ರೈತರ ಹತ್ರ ಹೋಗಿ ಯಾವತ್ತು ನೀವು ತಿನ್ನೋದು ಬರ್ತೀರ? ಯಾವತ್ತಾದರೂ ನೀವು ಪ್ರಧಾನಮಂತ್ರಿಗಳು ದೇಶಕ್ಕೆ ನಿಮಗೆ ಊಟ ಕೊಡುವಂಥ ರೈತರು ಹೊಲ ಹತ್ರ ಬಂದಿದೆಯಾ, ರೈತರ ಮನೆ ಹತ್ರ ಬಂದಿದೆಯಾ? ಆದರೂ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗೆ ಭಾರತ ರತ್ನ ಕೊಡಬೇಕು. ನಿಮ್ಗೆ ಯಾರಿಗ ಇದ್ದಂತ ನಾವು ಬೆಳೆಯೋದು, ನಿಮ್ಗೆ ತಿನ್ನೋದು ಎಲ್ಲ ನಮ್ಮಿಂದ ನಿಮ್ಮ ಸರ್ಕಾರಗಳು ಯಾವುದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪ್ರೊಫೆಸರ್ ನಂಜುಂಡಸ್ವಾಮಿಗೆ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು, ಅಂತ ವ್ಯಕ್ತಿಗೆ ಕೊಡಬೇಕು. ಬೇಕಾದವ್ರಿಗೆ ಯಾರಿಗಾದ್ರೂ ರೈತರು ಕೊಟ್ಟಿದ್ದೀರಾ? ಬೇರೆ ಯಾರೋ ಎಲ್ಲೆಲ್ಲ ಇದ್ದವ್ರಿಗೆ ಅಂತ ರಾಜಕಾರಣಿಗಳಿಗೆಲ್ಲ ಕೊಡ್ತಾರೆ. ಏನು ಉದ್ಧಾರ ಮಾಡಿದಂಥ ರಾಜಕಾರಣಿಗಳಿಗೆ ನೀವು ಪ್ರಶಸ್ತಿ ಕೊಡ್ತೀರಾ? ಯಾರೋ ನಾಟಕ ಮಾಡೋರಿಗೆ ಪ್ರಶಸ್ತಿ ಕೊಡ್ತೀರಾ? ನಿಮ್ಗೆ ಊಟ ಆಗೋವ್ರಿಗೆ ಪ್ರಶಸ್ತಿ ಕೊಡೋಕ್ಕಾಗಲ್ವ ಸ್ವಾಮಿ? ಮೊಟ್ಟ ಮೊದಲನೇ ಬಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಪ್ರಶಸ್ತಿಯನ್ನು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕೊಡಬೇಕು. ಈ ಮೂಲಕ ಒತ್ತಾಯ ಮಾಡ್ತೇವೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ರೈತರಿಗೆ ಕೊಡಬೇಕು ನೀವು ಭಾರತ ರತ್ನ ಪ್ರಶಸ್ತಿ. ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಭಾರತ ರತ್ನ ನೀಡಬೇಕು ಅಂತೇಳಿ ಮೊಟ್ಟ ಮೊದಲನೇದಾಗಿ ಎಚ್ಚರಿಕೆಯನ್ನು ಭಾರತ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ರು ಮಾಡಿದ್ದ ಕೆಲಸಗಳಿಗೂ ಅವ್ರು ರೈತರ ಪರವಾಗಿ ಪ್ರಾಣವನ್ನು ಕೊಟ್ಟಿದ್ದಂಥ ಅರ್ಪಿಸಿದಂಥ ರಕ್ತವನ್ನು ಅರ್ಪಿಸಿ ಇವತ್ತು ರೈತರಿಗೆ ಒಂದು ದಾರಿಯನ್ನು ತೋರಿಸಿದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಪ್ರಶಸ್ತಿಗೆ ನೀಡೋಣ ಅಂತಂದರೆ ರಾಜ್ಯದಂತಲ್ಲ ದೇಶದಂತ ಹೋರಾಟಗಳು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.